ವೆಲ್ಕಮ್ ಬ್ಯಾಕ್ ಟು ಶ್ರೇಯಾನ್ವಿಸ್ ವರ್ಲ್ಡ್. ಲಾಸ್ಟ್ ವೀಕ್ ಒಮ್ಮನಿಗೆ ಕೇಳಿದೆ, ಅಮ್ಮ ಬೆಟ್ಟಕ್ಕೆ ಸ್ಟೆಪ್ಸ್ ಹತ್ಕೊಂಡು ಹೋಗೋಣ ಅಂತ. ಯಾವಾಗ ಬೆಟ್ಟಕ್ಕೆ ಹೋಗ್ಬೇಕು ಅವಾಗ ಅರ್ಲಿ ಮಾರ್ನಿಂಗ್ 5 o'clock ಎದ್ದು ರೆಡಿ ಆಗೋ ಚಿನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನಾನಿವತ್ತು ಅರ್ಲಿ ಮಾರ್ನಿಂಗ್ 5 o'clock ಎದ್ದು ಫ್ರೆಶ್ ಆಗಿ ರೆಡಿ ಆಗಿದ್ದೀನಿ. ಆಲ್ರೆಡಿ 6 o'clock ಆಗಿದೆ. ಬೇಗ ಹೋಗೋಣ, ಕಮ್ ಆನ್. ನಾನಂತೂ ಸ್ಟೆಪ್ಸ್ ಹತ್ತಕ್ಕೆ ಸಖತ್ ಎಕ್ಸೈಟಿಂಗ್ ಆಗಿದ್ದೀನಿ. ಅರ್ಲಿ ಮಾರ್ನಿಂಗ್ ನಾವೇ ಏನೋ ಬೇಗ ಎದ್ದು ಹೋಗ್ತಾ ಇರೋದು ಅಂದ್ಕೊಂಡೆ. ಬೆಟ್ಟದ ಪಾದ ಹತ್ರ ಹೋಗಿ ನೋಡಿದ್ರೆ ಎಷ್ಟೊಂದು ಜನ ಇದ್ರು ಗೊತ್ತಾ. ನಾನು ಬೆಟ್ಟ ಹತ್ತೋಕೆ ಮುಂಚೆ ಎಲ್ಲರೂ ಬೆಟ್ಟ ಹತ್ತಿ ಇಳಿದು ಬರ್ತಾ ಇದ್ರು. ಓ, ನನ್ಗೆ ಗೊತ್ತಾಯ್ತು ನಾನು ಎಷ್ಟು ಬೇಗ ಬಂದಿದ್ದೀನಿ ಅಂತ. ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದಾಗ ಎಷ್ಟು ಖುಷಿ ಆಯ್ತಿತ್ತು ಗೊತ್ತಾ. ಬೆಟ್ಟ ಹತ್ಕೊಂಡೋಗಿ ಚಾಮುಂಡೇಶ್ವರಿ ದರ್ಶನ ಮಾಡೋಕ್ಕೆ ನಮ್ಮ ಖುಷಿ ಡಬಲ್ ಆಗುತ್ತೆ ಅಲ್ವಾ. ಫಸ್ಟ್ ಟೈಮ್ ನಾನು ಬೆಟ್ಟಕ್ಕೆ ಸ್ಟೆಪ್ಸ್ ಹತ್ಕೊಂಡ್ಬಂದಿದ್ದೀನಿ. ಸೊ ನನಗೆ ಬೆಟ್ಟದ ಸ್ಟೆಪ್ಸ್ ಬಗ್ಗೆ ಯಾವ ಡೀಟೇಲ್ಸು ಗೊತ್ತಿಲ್ಲ ಅಂತ ಹಾಗೆ ಬಿಟ್ಬಿಡೋಕ್ಕಾಗತ್ತಾ. ಅದಕ್ಕೆ ಅಮ್ಮನ ಹತ್ರ ಕೇಳಿ ಸ್ವಲ್ಪ ಡೀಟೇಲಾಗಿ ತಿಳ್ಕೊಂಡೆ. ಬೆಟ್ಟದ ಸ್ಟೆಪ್ಸ್ ಬಗ್ಗೆ ಅಮ್ಮ ಏನು ಹೇಳ್ಕೊಡ್ತು, ಅದರಿಂದ ನಾನೆಷ್ಟು ಇನ್ಫಾರ್ಮೇಷನ್ ತಿಳ್ಕೊಂಡೆ ಅದನ್ನು ನಿಮಗೂ ಹೇಳ. ಗೊತ್ತಿದ್ರೆ ಒಂದ್ಸಲಿ ನೆನಪು ಮಾಡ್ಕೊಳ್ಳಿ, ಗೊತ್ತಿಲ್ಲ ಅಂದರೆ ನಂತರ ತಿಳ್ಕೊಳ್ಳಿ. ದ್ಯಾಟ್ಸ್ ಇಟ್. ಚಾಮುಂಡಿ ಬೆಟ್ಟದ ಪಾದದಿಂದ ಚಾಮುಂಡಿ ಬೆಟ್ಟದ ಮೇಲ್ಗಡೆ ಹತ್ತಕ್ಕೆ 1008 ಸ್ಟೆಪ್ಸ್ ಅಂದರೆ 1008 ಮೆಟ್ಟಿಲು ಇದೆ. ಸಾವಿರಾರು ವರ್ಷದ ಹಿಂದೆ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಲೇ ಇರಲಿಲ್ವಂತೆ. ಜನ ಎಲ್ಲ ಹಾಗೆ ನಡ್ಕೊಂಡ್ ಬರ್ತಾ ಇದ್ರಂತೆ. ಆಗ ಮೈಸೂರಿನ ಮಹಾರಾಜರಾದ ದೊಡ್ಡ ದೇವರಾಜ ಒಡೆಯರ್ ಅವರು ಇಲ್ಲಿಗೆ ಕಲ್ಲಿನ ಮೆಟ್ಲನ್ನ ಮಾಡಿಸಿದ್ರಂತೆ. ಆಗ ಎಲ್ಲರಿಗೂ ನಡ್ಕೊಂಡು ಹೋಗಕ್ಕೆ ಅನುಕೂಲ ಆಯಿತು. ಚಿನ್ನೆ, ಅವತ್ತು ದೊಡ್ಡ ದೇವರಾಜ ಒಡೆಯರ್ ಅವರು ಕಲ್ಲಿನ ಮೆಟ್ಲನ್ನ ಹಾಕ್ಸಿದ್ದು ಇವತ್ತಿಗೂ ಮೈಸೂರವ್ರಿಗೆ ಅದು ಎಷ್ಟು ಯೂಸ್ ಆಗ್ತಿದೆ ಗೊತ್ತಾ. ಮೈಸೂರವ್ರಿಗೆ ಅಂತಲ್ಲ, ಎಲ್ಲರಿಗೂ ತುಂಬಾ ಯೂಸ್ ಆಗ್ತಿದೆ. ಎಷ್ಟೋ ಜನ ಚಾಮುಂಡಿ ಬೆಟ್ಟಕ್ಕೆ ಹರಕೆ ಮಾಡಿಕೊಂಡು ಮೆಟ್ಟಿಲುಗಳಿಗೆ ನೋಡಿಲಿ ಎಷ್ಟೊಂದು ಅರಶಿನ ಕುಂಕುಮನ ಹಚ್ಚಿದ್ದಾರೆ. ಅರಶಿನ ಕುಂಕುಮ ಹಚ್ಚಿ ಈ ಮೆಟ್ಟಿಲುಗಳನ್ನ ಹತ್ಕೊಂಡು ಹೋಗ್ತಾರೆ. ಇನ್ನೊಂದಷ್ಟು ಜನ ಬೆಳಗ್ಗೆ ಟೈಮು ಇಲ್ಲಿ ಫಿಟ್ನೆಸ್ಗೋಸ್ಕರ, ಎಕ್ಸಸೈಸ್ಗೋಸ್ಕರ ಈ ಸ್ಟೆಪ್ಸ್ಗಳನ್ನ ಹತ್ಕೊಂಡು ಹೋಗ್ತಾರೆ. ಅವತ್ತಿಂದ ಇವತ್ತುವರೆಗೂ ತುಂಬಾ ಅನುಕೂಲ ಆಗಿದೆ. ಪ್ರತಿದಿನ ಎಷ್ಟೊಂದು ಜನ ಕೆಳಗಡೆ ಪಾದದ ಮೆಟ್ಲಿಂದ ಮೇಲ್ಗಡೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹತ್ತೋವರೆಗೂ ಇರೋ ಎಲ್ಲ ಸ್ಟೆಪ್ಸ್ಗಳಿಗೂ ಅರಿಶಿನ ಕುಂಕುಮನ ಹಚ್ಚಿ ಮೇಲೆ ಹತ್ತುತ್ತಾರೆ. ಆಮೇಲೆ ತಾಯಿ ಚಾಮುಂಡೇಶ್ವರಿ ದರ್ಶನನ ಮಾಡ್ತಾರೆ. ನಾನು ಫಸ್ಟ್ ಟೈಮ್ ಸ್ಟೆಪ್ಸ್ ಹತ್ತುತ್ತಾ ಇರೋದ್ರಿಂದ ಸ್ವಲ್ಪ ಟಯರ್ಡ್ ಆಗ್ತಾ ಇತ್ತು, ಬಟ್ ತುಂಬ ಚೆನ್ನಾಗಿತ್ತು. ಅಲ್ಲಲ್ಲಿ ಬೆಟ್ಟದ ಮಧ್ಯದಲ್ಲಿ ನಿಂತ್ಕೊಂಡು ನಮ್ಮ ಮೈಸೂರನ್ನ ಮೇಲಿಂದ ನೋಡಿದ್ರೆ ಚಂದ ಅಲ್ವಾ. ಸ್ಟಾರ್ಟಿಂಗ್ ಅಲ್ಲೇ ಅಮ್ಮ ಹೇಳಿದ್ರು, ಮುಕ್ಕಾಲು ಭಾಗ ಸ್ಟೆಪ್ಸ್ ಹತ್ತದ್ಮೇಲೆ ಒಂದು ದೊಡ್ಡ ನಂದಿ ಸಿಗುತ್ತೆ ಅಂತ. ಅಂತೂ ಇಂತೂ ಮುಕ್ಕಾಲು ಭಾಗ ಮುಗೀತು, ನಾವು ನಂದಿ ಹತ್ರ ಬಂದಾಯ್ತು. ಈ ನಂದಿ ವಿಗ್ರಹ ಏಕಶಿಲಾ ವಿಗ್ರಹ, ಒಂದೇ ಕಲ್ಲಿಂದ ಮಾಡಿರುವಂತಹ ನಮ್ಮ ದೇಶದ 3ನೇ ಅತಿ ದೊಡ್ಡ ವಿಗ್ರಹ. ಅಮ್ಮ, ಈ ಚಾಮುಂಡಿ ಬೆಟ್ಟದಲ್ಲಿರೋ ಈ ನಂದಿ ವಿಗ್ರಹ ನಮ್ಮ ದೇಶದ 3ನೇ ಅತಿ ದೊಡ್ಡ ಏಕಶಿಲಾ ವಿಗ್ರಹ. ಆದ್ರೆ ಮೊದಲನೇದು ಎರಡನೇದು ಎಲ್ಲೈತಮ್ಮ? ಚಿನ್ನೆ, ಮೊದಲನೇದು ತಂಜಾವೂರಿನ ಬೃಹದೇಶ್ವರ ಟೆಂಪಲಲ್ಲಿ ಮೊದಲನೇ ಅತಿ ದೊಡ್ಡ ನಂದಿ ವಿಗ್ರಹ ಇದೆ. ಎರಡನೇದು ಲೇಪಾಕ್ಷಿ ಆಂಧ್ರ ಪ್ರದೇಶದಲ್ಲಿದೆ, ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಈ 2ನೇ ಅತಿ ದೊಡ್ಡ ನಂದಿ ವಿಗ್ರಹ ಇದೆ. 3ನೇದು ನಮ್ಮ ಚಾಮುಂಡಿ ಬೆಟ್ಟದಲ್ಲಿರೋದು. ಅಮ್ಮ, ಈ ನಂದಿ ವಿಗ್ರಹನ ಇಲ್ಲಿ ಯಾಕೆ ಮಾಡಿದ್ದಾರೆ? ಚಿನ್ನೆ, ಬೆಟ್ಟದ ಮೇಲ್ಗಡೆ ಮಹಾಬಲೇಶ್ವರ ಅಂದ್ರೆ ಶಿವನ ದೇವಸ್ಥಾನ ಇದೆ ಅಲ್ವಾ. ಇದೆ. ಶಿವನ ದೇವಸ್ಥಾನದ ಮುಂದೆ ಯಾವಾಗ್ಲೂ ನಂದಿ ಇರ್ಬೇಕಲ್ವಾ. ಅದಕ್ಕೆ ದೊಡ್ಡ ದೇವರಾಯ ಒಡೆಯರ್ ಅವ್ರ ಕಾಲದಲ್ಲಿ ಅತಿ ದೊಡ್ಡ ನಂದಿನ ಕೆತ್ತನೆ ಮಾಡಿದ್ರಂತೆ. ಚಿನ್ನೆ, ಅಲ್ಲಿ ನೋಡು, ನಂದಿನ ಇನ್ನೊಂದ್ಸಲ ಅಬ್ಸರ್ವ್ ಮಾಡು. ರೈಟ್ ಲೆಗ್ಗು ಫೋಲ್ಡ್ ಆಗಿದೆ ಅಂದರೆ ಕೂತಿದೆ, ಲೆಫ್ಟ್ ಲೆಗ್ಗು ಎದೋಳೋ ಥರ ಒಂದು ಪೊಸಿಷನಲ್ಲಿ ಆ ನಂದಿನ ಕೆತ್ತನೆ ಮಾಡಿದ್ದಾರೆ. ನಂದಿ 15 feet ಹೈಟ್ ಇದೆ, ಲೆಂತ್ 24 feet ಇದೆ, ವಿಡ್ತ್ 10 to 12 feet ಇದೆ. ನೋಡಕ್ಕೆ ತುಂಬಾ ಸುಂದರವಾಗಿದೆ. ಎಲ್ಲರಿಗೂ ನಂದಿ ಒಳ್ಳೇದು ಮಾಡುತ್ತೆ. ಚಾಮುಂಡಿ ಬೆಟ್ಟಕ್ಕೆ ಸ್ಟೆಪ್ಸ್ ಅಲ್ಲಿ ಹೋಗುವಾಗ ಜೈ ಹನುಮಾನ್ ಬಜರಂಗಿ ಟೆಂಪಲ್ ಕೂಡ ಇದೆ. ಅಂತೂ ಇಂತೂ ಫೈನಲಿ ಚಾಮುಂಡಿ ಬೆಟ್ಟಕ್ಕೆ ರೀಚ್ ಆಗ್ತಾ ಇದ್ದೀವಿ. ಸೊ ನನಗೆ ಬೆಟ್ಟ ಹತ್ತುವಾಗ ಸ್ವಲ್ಪ ಬೇಜಾರಾಯಿತು, ಅದು ಬರ್ಬೇಕಾದ್ರೆ ಹೇಳ್ತೀನಿ. ದೇವ್ರೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ದುರ್ಗಾದೇವಿಯ ಉಗ್ರ ರೂಪ
ರೂಪ. ಮೈಸೂರಿನ ಪ್ರಧಾನ ದೇವತೆ, ನಾಡ ದೇವತೆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಆಯಸ್ಸು, ಆರೋಗ್ಯ, ಶಾಂತಿ, ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ. ಬೆಟ್ಟದಲ್ಲಿ ನನಗೆ 2 ಕ್ಯೂಟ್ ಪಪ್ಪಿ ಸಿಕ್ಕಿದ್ರು. ಅಲ್ಲಿ ನಾನು ತುಂಬ ಹೊತ್ತು ಆಟಾಡ್ತಾ ಇದ್ದೆ. ಕ್ಯೂಟ್ ಪಪ್ಪೀಸ್ನ ಬಿಟ್ಟು ಬರೋಕ್ಕೆ ನನಗೆ ಇಷ್ಟನೇ ಇಲ್ಲ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ಟೆಪ್ಸ್ ಇಳಿಯಕ್ಕೆ ಹೋದ್ವಿ. ನಾನು ಬೆಟ್ಟ ಹತ್ತುವಾಗ ಏನೋ ಒಂದು ಬೇಜಾರನ್ನಲ್ಲ, ನೆನಪಾಯ್ತಾ ನಿಮಗೆ? ಅದೇನಂದ್ರೆ ಸ್ಟೆಪ್ಸ್ ಹತ್ತುವಾಗ ಕೆಲವೊಂದು ಕಡೆ ಸುಮಾರು ಜನ ಪ್ಲಾಸ್ಟಿಕ್ನ ಬಿಸಾಕಿದ್ರು. ಪ್ಲಾಸ್ಟಿಕ್ ಬಾಟಲ್ಸು, ಚಾಕ್ಲೇಟ್ ಕವರ್ಸು, ಬಿಸ್ಕೆಟ್ ಕವರ್ಸು ಎಲ್ಲ ಬಿಸಾಕಿದ್ರು. ಅದೆಲ್ಲ ನೋಡಿ ಬೇಜಾರಾಯಿತು. ನಮ್ಮ ಮನೆಯಲ್ಲಿ, ನಮ್ಮ ದೇವ್ರ ಮನೆಯಲ್ಲಿ ಹಿಂಗೆ ಬಿಸಾಕ್ತೀವಾ? ಇಲ್ಲ ತಾನೇ. ನಮ್ಮ ಸುತ್ತಮುತ್ತ ನಾವೇ ಕ್ಲೀನಾಗಿ ಇಟ್ಕೊಳ್ಳೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ತಾನೇ. ಯಾಕೆ ಈ ಥರ ಎಲ್ಲ ಬಿಸಾಕಬೇಕು? ಪಾಪ ಅಲ್ಲೊಬ್ಬರು ಯಾರೋ ಕ್ಲೀನ್ ಮಾಡ್ತಾಯಿದ್ರು. ನಾವು ಬಿಸಾಕೋದು ಯಾಕೆ? ಅವ್ರು ಕ್ಲೀನ್ ಮಾಡೋದು ಯಾಕೆ? ನಾವೇ ಅದನ್ನು ನೀಟಾಗಿ ಡಸ್ಟ್ಬಿನ್ಗೆ ಹಾಕ್ಬೋದಲ್ವಾ? ಸೊ ದಯವಿಟ್ಟು ಪ್ಲಾಸ್ಟಿಕ್ನ ಎಲ್ಲೂ ಎಸಿಬೇಡಿ. ಕೀಪ್ ಅವರ್ ಅರ್ತ್ ಕ್ಲೀನ್ ಆ್ಯಂಡ್ ನೀಟ್ ಆಲ್ವೇಸ್. ಸೊ ಫೈನಲಿ ಬೆಟ್ಟ ಹತ್ತಿ ಇಳ್ದಾಯ್ತು. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಆಗಾಗ ಮತ್ತೆ ಬೆಟ್ಟ ಹತ್ತಬೇಕು ಅನ್ನಿಸ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. I will come with another interesting video very soon. Until that, bye.